ನಮಸ್ಕಾರ, ನನ್ನ ಹೆಸರು ಪುಟ್ಟರಾಜ್ ಅಂತ. ನಾನು ಅಡ್ವೆಂಚರ್ ವರ್ಕ್ಸ್ ಅಂತ ಒಂದು ಬ್ರ್ಯಾಂಡಿಂದ ಕೋ-ಫೌಂಡರು. ನಾವು ಆ ಬ್ರ್ಯಾಂಡಲ್ಲಿ ಹೈಕಿಂಗ್, ರನ್ನಿಂಗ್ ಮತ್ತು ಸೈಕ್ಲಿಂಗಿಗೆ ಪ್ರಾಡಕ್ಟ್ಸ್ ಮಾಡ್ತೀವಿ. ಇವತ್ತು ನಮ್ಮ ಕರ್ನಾಟಕದಿಂದ ಎವರೆಸ್ಟ್ಗೆ ಹೋಗಿರೋಂಥ ಸಂತೋಷ್ ಮತ್ತು ಡಾಕ್ಟರ್ ಚಿನ್ಮಯಿ ಅವರಿಗೆ ಸನ್ಮಾನ ಸಮಾರಂಭ ಇತ್ತು. ಅದಕ್ಕೆ ಎಲ್ಲರೂ ಬಂದಿದ್ವಿ ಇಲ್ಲಿಗೆ. ಭಾಳಷ್ಟು ಜನ ಗಣ್ಯರು ಬಂದಿದ್ದರು. ಅವರ ಎಕ್ಸ್ಪೀರಿಯೆನ್ಸು, ಎವರೆಸ್ಟ್ ಏರಿದಾಗ ಯಾವ ಥರ ಅವ್ರ ಎಕ್ಸ್ಪೀರಿಯೆನ್ಸ್ ಇತ್ತು, ಅದಕ್ಕೆ ಯಾವ ಥರ ತಯಾರಿ ಮಾಡಿದ್ರು, ಏನೇನು ಅದಕ್ಕೆ ಕಷ್ಟಗಳಿತ್ತು, ಅದನ್ನು ಹೇಗೆ ಅವ್ರು ಮ್ಯಾನೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಭಾಳ ಜನ ಯಂಗ್ಸ್ಟರ್ಸಿಗೆ ಇನ್ಸ್ಪೈರ್ ಮಾಡಿದ್ರು. ಔಟ್ಡೋರ್ಸಲ್ಲಿ ಯಾವ ಥರ ಅವ್ರು ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಅದೊಂದು ಇಂಟ್ರೆಸ್ಟ್ನ ಕಂಟಿನ್ಯೂ ಮಾಡಿದರೆ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಡಿಜಿಟಲ್ ಅಡಿಕ್ಷನ್ನಿಂದ ಹೇಗೆ ಹೊರಗಡೆ ಬರ್ಬೋದು ಅದ್ರ ಬಗ್ಗೆ ಸಹ ಮಾತಾಡಿದ್ರು. ಅವರು ಹಿಮಾಲಯಕ್ಕೆ ಹೋದಾಗ, ಮೌಂಟ್ ಎವರೆಸ್ಟ್ಗೆ ಹೋದಾಗ, ಇಲ್ಲಿ ಕಾಣ್ತಾ ಇದೆಯಲ್ಲ ನಮ್ಮದು ಅಡ್ವೆಂಚರ್ ವರ್ಕ್ಸ್ ಅಂತ ರಕ್ಸಾಕ್. ಇದು ಫಸ್ಟ್ ಇಂಡಿಯನ್ ರಕ್ಸಾಕ್ನ ಅವರು ಮೌಂಟ್ ಎವರೆಸ್ಟ್ಗೆ ತೊಗೊಂಡೋಗಿರೋದು. ಪ್ರತಿ ಸಲ ಯಾರೇ ಹೋದ್ರೂ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳನ್ನ ತೊಗೊಂಡೋಗ್ತಾರೆ. ಇವರು ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ಬಂದು ನಮ್ಮನ್ನು ಮೀಟ್ ಮಾಡಿ ನಮಗೆ ಮಾಡಿಕೊಡಿ ಅಂತ ಹೇಳಿದಾಗ ನಾವು ಅವ್ರಿಗೆ ಅದನ್ನ ಕಸ್ಟಮೈಸ್ ಮಾಡಿ ಕೊಟ್ಟಿದ್ವಿ. ಅದನ್ನು ತೊಗೊಂಡೋಗಿದ್ರು. ಸೊ ವಿ ಆರ್ ವೆರಿ ಪ್ರೌಡ್. ನಮ್ಗೆ ತುಂಬ ಸಂತೋಷ ಆಗಿದೆ ಅದರಿಂದ. ಇವತ್ತಿನ ದಿನ ಪ್ರೋಗ್ರಾಮಲ್ಲಿ ಅದ್ರ ಬಗ್ಗೆನೂ ಎಲ್ಲ ಮಾತಾಡಿದ್ರು. KMA ಬಗ್ಗೆ, ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಏನಿದೆ, ಅದೊಂದು ವಾಲಂಟ್ರಿ ಅಸೋಸಿಯೇಷನ್. ಅದು ತುಂಬ ಚೆನ್ನಾಗಿ ಅವರು ಈ ಔಟ್ಡೋರ್ಸಲ್ಲಿ ಎಲ್ಲರನ್ನೂ ಕರ್ಕೊಂಡೋಗಿ ಅವ್ರಿಗೆ ಔಟ್ಡೋರ್ಸಲ್ಲಿ ಯಾವ ಥರ ಈಗ ಟ್ರೆಕ್ಕಿಂಗ್ ಮಾಡೋದಾಗಿರ್ಬೋದು ಅಥವಾ ಎಕ್ಸ್ಪಿಡಿಷನ್ಗಳಿಗೆ ಹೋಗೋದಾಗಿರ್ಬೋದು, ಯಾವ ಥರ ಮಾಡ್ಬೋದು, ಸೇಫಾಗಿ ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕಂತ ಹೇಳಿ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಮಾಡಿಕೊಂಡು ತುಂಬ ಜನ ಯಂಗ್ಸ್ಟರ್ಸಿಗೆ ಪ್ರೋತ್ಸಾಹ ನೀಡಿಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪುಟ್ಟರಾಜ್ ಅಂತ. ನಾನು ಕೋ-ಫೌಂಡರ್ ಆಫ್ ಅಡ್ವೆಂಚರ್ ವರ್ಕ್ಸ್ ಅಂತ ಬ್ರ್ಯಾಂಡ್. ಥ್ಯಾಂಕ್ ಯು.